ಅನುಕರಣೆ ಮಾಡ್ತಕ್ಕಂಥ ಕಥೆ ಅದು. ಆ ಕುಟುಂಬದ ಪ್ರತಿಯೊಬ್ಬರು ಅನುಕರಣೆ ಮಾಡ್ತಕ್ಕಂಥ ಕಥೆ ಅದು. ಹಾಗೇನೆ ರಾಮಚಂದ್ರ ಮಹಾರಾಜ ಲಂಕೆಯನ್ನು ಗೆದ್ದ, ರಾವಣ ಸೋಲಿಸಿದ. ಸೋತ್ ಮೇಲೆ ಅದು ಬಂಗಾರದ ಲಂಕೆ ಇರ್ತದು, ಪೂರ್ಣ ಬಂಗಾರದಲ್ಲಿ. ಅವಾಗ ಲಕ್ಷ್ಮಣಂದ ಅಯೋಧ್ಯಕ್ಕೆ ಹೋಗುದು ಇಲ್ಲ ಇಟ್ಬಿಡು ಅಂತಂದ. ಆ ರಾಮಚಂದ್ರ ಮಹಾರಾಜ ಹೇಳ್ದ, ಜನನಿ ಜನ್ಮಭೂಮಿ ಸ್ವರ್ಗಾದತಿ ಗರಿಯಸಿ ಅಂತ ಹೇಳಿದ್ರು. ನಾವು ಹುಟ್ಟಿರ್ತಕ್ಕಂಥ ಭೂಮಿ ತಾಯಿ ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳಿ ಆ ಲಂಕೆಯ ಅಧಿಕಾರವನ್ನ ರಾವಣ ತಮ್ಮ ವಿಭೀಷಣ ಪಟ್ಟ ಕಟ್ಟಿ ತಾವು ಮತ್ತೆ ಯಥಾ ಪ್ರಕಾರ ಅಯೋಧ್ಯೆಗೆ ಬಂದು ಒಳ್ಳೆ ರಾಜ್ಯವನ್ನು ಕೊಟ್ಟಿರ್ತಕ್ಕಂಥ ಕಥೆ ಆ ರಾಮಾಯಣ ಕಾಲದಲ್ಲಿ ಬರ್ತಕ್ಕಂಥ ಕಥೆಯನ್ನ ಕಟ್ಟಿರ್ತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿಗಳು. ಈ ಜಗತ್ತಿಗೆ ಮಾರ್ಗದರ್ಶನ ಆಗಿರ್ತಕ್ಕಂಥ ಕಥೆ ಬರೀ ಹಿಂದೂಗಳಿಗೆ ಅಷ್ಟೇ ಅಲ್ಲ, ಈ ಜಗತ್ತಿಗೆ ಶಾಂತಿಯಿಂದ ಚಂದಾಗಿ ಬದುಕಬೇಕು ಅಂತ ಹೇಳಿದ್ರೆ ವಾಲ್ಮೀಕಿ ರಾಮಾಯಣದ ಕಥೆಯನ್ನು ಓದ್ಬೇಕು ಅಂತಕ್ಕಂಥ ಕಥೆ ಕೊಟ್ಟಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಯರ ಈ ಒಂದು ವೃತ್ತ ಉದ್ಘಾಟನೆ ಇರ್ಬೋದು, ಬೇಡರ ಕನ್ನಡಪುರವರ ದೇವಸ್ಥಾನ ಉದ್ಘಾಟನೆ ಇರ್ಬೋದು, ಸಂಘ ಸಮಾಜದ್ರು ಕೂಡ ಬಹಳ ಪರಿಶ್ರಮ